ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೇ ಆಚೆಯಿಂದ ಪೌಡರ್ ತಂದು ಅಡುಗೆ ಮಾಡಿದ್ರು ಮನೇಲಿ ಮಾಡೋ ಪೌಡರ್ ಕೈ ರುಚಿನೇ ಬೇರೆ. ಇವತ್ತು ಮನೇಲೆ ಸಾಂಬಾರ್ ಪೌಡರ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ. ಕ್ವಿಕ್ಕಾಗಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳು. ಮೊದಲಿಗೆ ಬೇಕಾಗಿರೋದು ಕೊತ್ತಂಬರಿ ಕಾಳು 1 kg ಚೆನ್ನಾಗಿ ಬಾಣಲೆಯಲ್ಲಿ ಫ್ರೈ ಮಾಡಿ ಇಟ್ಕೊಬೇಕು. ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ 1 kg ಬಾಣಲೆಗೆ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಪ್ಪಾಗಿ ಗರಿ ಗರಿ ಆಗೋಷ್ಟು ಫ್ರೈ ಮಾಡ್ಕೊಂಡು ಹಾಕಬೇಕು. ಮಣಿಕಂಠ 1 kg ಇದನ್ನು ಕೂಡ ಹಾಗೆ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ 1 kg ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಒಂದೇ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ 1 kgನೂ ಕೂಡ ಫ್ರೈ ಮಾಡ್ಕೊಬೇಕು. ಆಮೇಲೆ ಕಡಲೆಬೇಳೆ ಟೀ ಕಪ್ ಅಷ್ಟು ತಗೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬ್ರೌನಿಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಉದ್ದಿನಬೇಳೆನೂ ಕೂಡ ಟೀ ಕಪ್ ಅಷ್ಟೇ ತಗೊಬೇಕು. ಅದನ್ನು ಕೂಡ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಆಮೇಲೆ ತೊಗರಿಬೇಳೆ ಕೂಡ ಟೀ ಕಪ್ ಅಷ್ಟೇ ತಗೊಬೇಕು. ಅದನ್ನು ಕೂಡ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಯಾವುದೇ ಆಯಿಲ್ ಹಾಕಬಾರ್ದು. ಜೀರಿಗೆ 250 ಗ್ರಾಮ್ಸ್ ತಗೊಬೇಕು. 250 ಗ್ರಾಮ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಆಮೇಲೆ ಸಾಸಿವೆ ಟೀ ಕಪ್ ಗ್ಲಾಸ್ ಅಷ್ಟೇ ತಗೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಮೆಂತ್ಯಕಾಳು ಟೀ ಕಪ್ ಗ್ಲಾಸಲ್ಲಿ ಅರ್ಧ ಪ್ರಮಾಣ ತಗೊಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಕಾಳುಮೆಣಸು ಕೂಡ ಟೀ ಕಪ್ ಗ್ಲಾಸಲ್ಲಿ ಅರ್ಧ ಪ್ರಮಾಣ ತಗೊಬೇಕು. ಇದ್ರ ಜೊತೆಗೇನೆ ಹಿಂಗ್ ಹಾಕೊಬೇಕು. ಪೌಡರ್ ಹಿಂಗಲ್ಲ, SSB ಹಿಂಗ್ ಅಂತ ಬರುತ್ತೆ, ಅದನ್ನ ಬಳಸಬೇಕು. ಕರಿಬೇವು 1 ಕಟ್ಟು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಾದ್ಮೇಲೆ ಆಫ್ ಮಾಡಿ 2 ಮುಷ್ಟಿಯಷ್ಟು ಕಲ್ಲುಪ್ಪು ಹಾಕಬೇಕು. ಅದು ಬೆಚ್ಚಗಾಗೋ ತನಕ ಕಲ್ಲುಪ್ಪು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕಬೇಕು. ಒಂದು ಪಾತ್ರೆಗೆ ಹಾಕಿ ಅದು ಬಿಸಿ ಇರುತ್ತೆ ಅಲ್ವಾ, ಸ್ವಲ್ಪ ಬೆಚ್ಚಗಾದ್ಮೇಲೆ ಮಿಲ್ಲಿಗೆ ಹಾಕಬೇಕು. ಮಿಲ್ಲಿಗೆ ಕಳಿಸ್ಬೇಕಾದ್ರೆ ಅಷ್ಟನ್ನ 50 ಗ್ರಾಮ್ಸ್ ಹಾಕಬೇಕು. ಮಿಲ್ಲಿಗೆ ಹಾಕ್ಸಿದ್ಮೇಲೆ ಜರಡಿ ಇಡಬೇಕು. ಅಮ್ಮ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಷ್ಟು ಅಂತ ಹೇಳಿದೀನಿ. ನೀವು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೆ 3.5 to 4 kg ಅಷ್ಟು ಸಾಂಬಾರ್ ಪೌಡರ್ ಆಗುತ್ತೆ. ನೀವು ಸುಮಾರು ಇದರ 1 ವರ್ಷ ಯೂಸ್ ಮಾಡ್ಕೋಬಹುದು. ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ವಾವ್, ಸಾಂಬಾರ್ ಪೌಡರ್ ಕಲರ್ ಸಖತ್ತಾಗಿ ಬಂದಿದೆ. ಹಾಗೆ ಸ್ಮೆಲ್ ಅಂತೂ ಸೂಪರ್. ಅದೇ ಸಾಂಬಾರ್ ಪೌಡರ್ ಯೂಸ್ ಮಾಡಿ ಅಮ್ಮ ಸಖತ್ತಾಗಿ ಸಾರು ಮಾಡಿದ್ರು. ನೋಡೋಕ್ಕೂ ಸೂಪರ್, ತಿನ್ನಕ್ಕೂ ಸೂಪರ್. ನೋಡಿದ್ರಲ್ಲ ಸಾಂಬಾರ್ ಪೌಡರ್ ಹೇಗ್ ಮನೇಲೆ ಮಾಡ್ಕೋಬಹುದು ಅಂತ. ಈಗ ಅದೇ ಸಾಂಬಾರ್ ಪೌಡರ್ ಅಲ್ಲಿ ಸಾಂಬಾರ್ ಮಾಡಿರೋದನ್ನ ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ. ಸಾಂಬಾರ್ ಪೌಡರ್ ನಾವು ಆಚೆಯಿಂದ ಯಾವಾಗಲೂ ಬಳಸಲ್ಲ, ಸೊ ಮನೇಲೇ ಮಾಡ್ಕೊತೀವಿ. ಒಂದು ಟೊಮೊಟೊ ಬೇಯಿಸಿ ಈ ಸಾಂಬಾರ್ ಪೌಡರ್ ಹಾಕಿ ಕುದಿಸಿ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿದಾಗ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಳ್ಳೆ ವೀಡಿಯೋಸ್ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.